ಬಿಡದಿ ಬೆಂಕಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಗೆ ಸಿಎಂ ಹೋಗದ ವಿಚಾರ ಬೆಂಗಳೂರಿನಲ್ಲಿ ಸಚಿವ ಭೈರತಿ ಸುರೇಶ್ ರಿಯಾಕ್ಟ್ ಮಾಡಿದ್ದಾರೆ. ಯಾವುದೇ ಯೋಜನೆಯ ಬಗ್ಗೆ ಬೀದಿಯಲ್ಲಿ ಚರ್ಚಿಸೋದಕ್ಕಾಗೋದಿಲ್ಲ. ಯಾರು ಹೇಳಿದ್ದನ್ನ? ಭೈರತಿ ಸುರೇಶ್. ಬೆಂಗಳೂರಿನಲ್ಲಿ ಸಚಿವ ಭೈರತಿ ಸುರೇಶ್ ಪ್ರತಿಕ್ರಿಯೆ ನೀಡಿದ್ದಾರೆ. ಯಾವುದೇ ಯೋಜನೆಯ ಬಗ್ಗೆ ಬೀದಿಯಲ್ಲಿ ಚರ್ಚಿಸೋದಕ್ಕಾಗುತ್ತಾ? ಆಗದಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಇದೆಲ್ಲ ಅಸಾಧ್ಯವಾದ ಮಾತು. ಡೆಮಾಕ್ರಸಿಯಲ್ಲಿ ಇದು ಸಾಧ್ಯನೇ ಇಲ್ಲ. ವಿಧಾನಸಭೆಯಲ್ಲಿ ಚರ್ಚೆ ಮಾಡೋಣ ಬನ್ನಿ ಅಂತ ಸಿಎಂ ಹೇಳಿದ್ರು. ನಿನ್ನೆ ವಿಜುವಲ್ಸ್ ನೋಡಿದೆ, ವಿರೋಧವಾಗಿರೋರು ಕಮ್ಮಿ ಇದ್ರು. ಅದು ಯಾವ ವಿಜುವಲ್ಸ್ ನೋಡಿದ್ರು ಏನೋ. ಬಿಡದಿ ಟೌನ್ಶಿಪ್ ಪರ ಇರೋದು ಜಾಸ್ತಿ ಜನ ಇದ್ರು. ರೈತರಿಗೆ ಇಷ್ಟ ಇದ್ರೆ ಮಾಡ್ತಾರೆ, ಇಲ್ಲ ಅಂದ್ರೆ ಮಾಡೋದಕ್ಕೆ ಬಿಡೋದಿಲ್ಲ. 80ರಷ್ಟು ರೈತರು ನಿರಾಕ್ಷೇಪಣಾ ಪತ್ರ ಕೊಟ್ಟರೆ ಮಾತ್ರ ಯೋಜನೆ. ಈಗಾಗಲೇ 80ರಷ್ಟು ಜನ ಸಪೋರ್ಟ್ ಮಾಡ್ತಿದ್ದಾರೆ. ಭೈರತಿ ಸುರೇಶ್ ಮಾತನಾಡಿರುವಂತಹದ್ದು. ಇದು ಡೆಮಾಕ್ರಸಿ ಸಿಸ್ಟಮ್ ಇರತಕ್ಕಂತಹ ದೇಶ. ಹಾದಿ ಬೀದಿಯಲ್ಲಿ ಬಂದೇನು ಚರ್ಚೆ ಮಾಡೋದಕ್ಕಾಗೋದಿಲ್ಲ. ವಿಧಾನಸೌಧದ 3ನೇ ಮಹಡಿಯ ಕಚೇರಿಯಲ್ಲಿ ಕೂತು ಚರ್ಚಿಸಬೇಕಾದ ವಿಚಾರ ಇದು. ಸದನದಲ್ಲಿ ಮಾತನಾಡೋಣ, ಸ್ಪೆಷಲ್ ಅಧಿವೇಶನ ಕರೀರಿ. ಹಾಗಾದ್ರೆ ಒಂದು ಸ್ಪೆಷಲ್ ಸೆಷನ್ಗೆ ವ್ಯವಸ್ಥೆ ಮಾಡಿ. ಅದು ಮಾಡೋದಿಲ್ಲ. ಬದಲಾಗಿ ಈ ತರಹದೊಂದು ಸ್ಟೇಟ್ಮೆಂಟ್ ಕೊಡೋದು. ಭೈರತಿ ಸುರೇಶ್ ಏನು ಮಾತನಾಡಿದ್ದಾರೆ ನೋಡ್ಕೊಂಡು ಬರೋದು. ಅಲ್ಲಿ ಯಾವುದಾದ್ರೂ ಯೋಜನೆಗಳ ಬಗ್ಗೆ ಚರ್ಚೆ ಮಾಡೋಕ್ಕಾಗ್ತದಾ? ಪ್ರಜಾಪ್ರಭುತ್ವದಲ್ಲಿ ಇದೆಲ್ಲ ಅಸಾಧ್ಯ. ನಮ್ಮ ಮುಖ್ಯಮಂತ್ರಿಗಳು ಹೇಳಿದರು, ಸನ್ಮಾನ್ಯ ಕೇಂದ್ರ ಮಂತ್ರಿಗಳಾದ ಕುಮಾರಸ್ವಾಮಿ ಅವರಿಗೆ ಬನ್ನಿ ವಿಧಾನಸೌಧದಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿ, ಇದು ಪ್ರಸ್ತುತನ ಅಪ್ರಸ್ತುತನ ಈ ಯೋಜನೆ ಅಂತ ಹೇಳಿದರು. ಆದರೆ ಅವ್ರು ಬರಲಿಲ್ಲ. ಅಂದರೆ ಅಲ್ಲಿ ವಿತೌಟ್ ಇದು ಹೋಗಿದ್ದಾರೆ. ಅಲ್ಲಿ ನೋಡಿ, ಈಗ ನಿನ್ನೆ ನೀವೇ ಎಲ್ಲನೂ ವಿಜುವಲ್ಸ್ ನಾನು ನೋಡಿದೆ. ಹೇಳಿ, ನೀವೇ ಹೇಳಿ, ಅಲ್ಲಿ ಯೋಜನೆ ಪರವಾಗಿರೋರು ಜಾಸ್ತಿ ಇದ್ದಾರಾ, ವಿರೋಧವಾಗಿರೋರು ಜಾಸ್ತಿ ಇದ್ದಾರಾ? ವಿರೋಧವಾಗಿರೋರು ಭಾಳ ಕಮ್ಮಿ, ಪರ ಇರೋರು ಜಾಸ್ತಿ. ರೈತರಿಗೆ ಇಷ್ಟ ಇದ್ದರೆ ಮಾಡ್ತಾರೆ, ಇಲ್ಲಾಂದರೆ ಮಾಡೋಕ್ಕೆ ಬಿಡಲ್ಲ. ಸರ್ಕಾರದ ಸುಪ್ರೀಂ ಕೋರ್ಟ್ ಆದೇಶ ಇದೆ. 80% ಯಾವುದೇ ರೈತರಾಗಲಿ ಜಮೀನು ಓನರ್ಸು ಅವರು ಅದಕ್ಕೆ ನಿರಪೇಕ್ಷಣಾ ಪತ್ರ ಕೊಟ್ಟರೆ ಮಾತ್ರ ಯೋಜನೆಯನ್ನು ಕೈಗೆತ್ತಿಕೊಳ್ಬೇಕು ಅಂತ ಹೇಳಿದ್ದೀವಿ. ಈಗಾಗಲೇ 80% ಜನ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದ್ರ ಪ್ರಕಾರ ಯಾವುದಾದ್ರೂ ಯೋಜನೆಗಳ ಬಗ್ಗೆ ಭೈರತಿ ಸುರೇಶ್ ಮಾತನಾಡ್ತಾ ಹೇಳ್ತಾರೆ, DK ಶಿವಕುಮಾರ್ ಅವರು ಆಹ್ವಾನ ಕೊಟ್ಟಿದ್ದಾರೆ. ಯಾವ ತರಹದ ಆಹ್ವಾನ? ಬನ್ನಿ ಕೂತ್ಕೊಂಡು ಮಾತನಾಡೋಣ. 80% ಜನ ಒಪ್ಕೊಂಡ್ರೆ ಮಾತ್ರ ಈ ಯೋಜನೆ ಜಾರಿಗೆ. ಈಗಾಗಲೇ 80% ಜನ ಒಪ್ಕೊಂಡಿದ್ದಾರೆ. ಇನ್ನು ಉಳಿದಂತಹ ಜನ 20ರಷ್ಟು ಜನ ಮಾತ್ರ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಆರೋಗ್ಯಕರವಾಗಿ ಚರ್ಚೆಯಾಗಬೇಕು ಅಂದರೆ ಹಾದಿ ಬೀದಿಲಿ ಕೂತ್ಕೊಂಡಲ್ಲ, ಬದಲಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಕಚೇರಿಯಲ್ಲಿ ಕೂತ್ಕೊಂಡು ಮಾತನಾಡೋಣ ಅಂತ ಹೇಳಿ ಭೈರತಿ ಸುರೇಶ್ ರಿಯಾಕ್ಟ್ನಲ್ಲಿ ಉಲ್ಲೇಖ ಮಾಡಿದ್ರು. ಸೊ ಪ್ರಜಾಪ್ರಭುತ್ವದಲ್ಲಿ ಇದೆಲ್ಲ ಅಸಾಧ್ಯವಾದ ಮಾತು. ಹಾದಿ ಬೀದಿಯಲ್ಲಿ ಒಂದು ತರಹದ ಮಲ್ಲಯುದ್ಧಕ್ಕೆ ಕಾರಣ ಆಗ್ತವೆ. ಜನ ನೆಗಾಡ್ತಾರೆ. ನಾಗರಿಕ ಸಮಾಜದಲ್ಲಿ ನಾವು ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಮಾತನಾಡಬೇಕು ಅನ್ನೋ ಅರ್ಥದಲ್ಲಿ ಭೈರತಿ ಸುರೇಶ್ನವರು ಮಾತನಾಡ್ತಾ ಇದ್ರು. ಇನ್ನು ಸಿದ್ದರಾಮಯ್ಯರ ಪರಮಾಪ್ತ ಬಳಗಕ್ಕೆ ಬರ್ತಾರೆ ಭೈರತಿ ಸುರೇಶು. DK ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಮೊದಲ ಹಂತದಲ್ಲೇ ಮಂತ್ರಿ ಸ್ಥಾನ ಗಿಟ್ಟಿಸ್ಕೊಂಡವರು. ಸೊ DK ಶಿವಕುಮಾರ್ ಅವರ ಈ ಗಟ್ಟಿ ನಿರ್ಧಾರಕ್ಕೆಲ್ಲೋ ಒಂದು ಕಡೆ ಒಂದು ಪರೋಕ್ಷವಾದ ಬೆಂಬಲವನ್ನು ಭೈರತಿ ಸುರೇಶ್ ರವರು ವ್ಯಕ್ತಪಡಿಸಿದ್ರಾ? ಅವರ ಹೇಳಿಕೆಯಲ್ಲಿ ಆ ತರಹದ್ದೊಂದು ಅರ್ಥಗಳು ಉಲ್ಲೇಖ ಆಗಿದ್ದಾವೆ.